ನವರಾತ್ರಿ ಎನ್ನುವಂತ ಅದ್ಭುತ ಒಂದು ಕಲಾಕುಸುಮವನ್ನ ನೀಡಿದಂತ ಒಂದು ಅತ್ಯುತ್ತಮ ಡ್ರಾಮಾ ಸೀನ್ ಶ್ರೀ ಗವಿಸಿದ್ದೇಶ್ವರ ಡ್ರಾಮಾ ಸೀನ್ ಅವರಿಂದ ಕಥಾ ಸಂಚಾಲಕರಿಗೆ, ಹಾರ್ಮೋನಿಯಂ ಮಾಸ್ತರ್ಗೆ ಹಾಗೂ ಬ್ಯಾಂಜೋ ಮಾಸ್ತರ್ ಹಾಗೂ ಕಲಾವಿದರಿಗೆ ನೆನಪಿನ ಕಾಣಿಕೆ ಹಾಗೂ ಸನ್ಮಾನ ಸಮಾರಂಭ. ಚಿಕ್ಕ ಪುಟಾಣಿಗಳಿಗೆ ಮತ್ತು ಬಟಾಣಿಗಳಿಗೆ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ನಿಮ್ಮ ಊರಲ್ಲಿ ನಾಟಕ ಮಾಡಿದಂಥ ಹುಡುಗರಷ್ಟೇ ನಿಮ್ಮ ಮಕ್ಕಳು ಅಂತ ಅನ್ಕೋಬೇಡ್ರಿ. ಪರಸ್ಥಳದಿಂದ ನಿಮ್ಮ ಊರಿಗೆ ಬಂದಿರೋ ಈ ಪರದೆ ಮಾಲಕರಿರ್ಬೋದು, ಪರದೆ ಹುಡುಗರು ಇರ್ಬೋದು, ಅಥವಾ ಸಂಗೀತಗಾರ ಇರ್ಬೋದು, ನಾವು ನಟಿ ವರ್ಗದವ್ರು ಇರ್ಬೋದು, ಎಲ್ಲರೂ ನಾವು ನಿಮ್ಮ ಮನೆ ಮಕ್ಕಳೇ. ಹೇಗಪ್ಪ ಅಂತಂದರೆ ತಿಂಗಳಾನ್ಗಟ್ಲೆ ಅವ್ರು ಕಲ್ತಿರ್ತಾರೆ, ನಿಮ್ಮ ಮನೆ ಮಕ್ಕಳಾಗ್ತಾರೆ. ಇದು ನಮ್ಮ ಹೊಟ್ಟೆ ಉಪಜೀವನಕ್ಕಾಗಿ ನಿಮ್ಮ ಊರಿಗೆ ಬಂದಿರ್ತೀವಿ ಅಂದರೆ ನಮ್ಮ ತಂದೆ ತಾಯಿಗಳು ನೀವೇ. ನೀವು ಒಂಥರ ಹೇಗಪ್ಪ ಅಂದರೆ ಬೀಗರು ಇದ್ದ ಹಾಗೆ ಹೇಳ್ತೀನಿ. ಹೇಗಪ್ಪ ಅಂದರೆ ನಾವು ಸರಸ್ವತಿ ಅನ್ನೋ ಮಗಳನ್ನ ನಿಮಗೆ ಕೊಟ್ಟು ಹೋಗ್ತೀವಿ, ಮುಂಜಾನೆ ಎದ್ದ ತಕ್ಷಣ ಲಕ್ಷ್ಮಿ ಅನ್ನೋ ಮಗಳನ್ನ ನೀವು ನಮಗೆ ಕೊಟ್ಟು ಕಳಿಸ್ತೀರಿ. ಯಾಕಂದರೆ ನಮಗೆಲ್ಲ ಅನ್ನದಾತರು ನೀವೇ. ಇವರು ಕವಿಗಳು ಹೌದು, ಹಾಗೂ ಕೊಪ್ಪಳದ ಗವಿ ಮಠದ ಪೂಜಾರಿಗಳು ಹೌದು. ಆಮೇಲೆ ಇವ್ರ ಜೊತೆ ನಾನು ಪಾತ್ರ ಮಾಡಿದ್ದೆ, ತುಂಬ ಖುಷಿಯಾಗಿತ್ತು. ಮೊನ್ನೆ ರಕ್ತರಾತ್ರಿ ನಾಟಕದಲ್ಲಿ ಇವರು ಸನ್ಮಾನ ಇಟ್ಕೊಂಡಿದ್ರು. ಶ್ರಾವಣ ಮಾಸ ಇರೋದ್ರಿಂದ ನನಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕಾಗಿ ಇಲ್ಲಿ ಬಂದು ಪರದೆ ಮಾಲಕರು ಅವರೇ ಇಲ್ಲಿ ಎಲ್ರಿಗೂ ಸನ್ಮಾನ ಮಾಡೋದಕ್ಕೆ ಭಾಳ ಖುಷಿ ಆಯಿತು. ನಿಮ್ಮ ಊರವ್ರು ನಾಟಕ ಬುಕ್ ಮಾಡಕ್ಕೆ ಬಂದ ನಾನು ಕೇಳಿದೆ, ನೋಡ್ರಿಪ್ಪ ನಾವೆಲ್ಲ ದೊಡ್ಡವ್ರು ಅದೀವಿ, ಇವತ್ತಿನ ಕಾಲ ಸಣ್ಣವ್ರು ಹುಡುಗಿಯರು ಬೇಕು ಅಂತ ಹೇಳ್ತಾರೆ, ನಿಮ್ಮೂರ ಪಾರ್ಟ್ ಮಾಡಿದ ಹುಡುಗರು ಏಟಿಟ್ಟದಾರ ಅಂತ ನಮಗೆ ಗೊತ್ತಿಲ್ಲ, ಬಂದ ಮ್ಯಾಗ ಏನಪ್ಪ ಹಿಂಗೆ ಕೂಡ್ಸಿರಿ ಅಂತ ನಮಗೆ ಅಸಹ್ಯ ಮಾಡಬೇಡ್ರಿ ಅಂದೆ. ಆದರೆ ಹೇಳಿದ್ದು ಒಂದ ಮಾತು, ಕಲಾವಿದರು ಊರು ನಮ್ಮ ಊರಿಗೆ ಬಂದು ನೋಡ್ರಿವ, ನಮ್ಮೂರು ಮಕ್ಕಳು ನೀವೇ ಆಗ್ತೀರಿ ಅಂದಿದ್ರು. ಎಲ್ರಿಗೂ ಅನಂತ ಧನ್ಯವಾದಗಳು. ನಿಮ್ಮನ್ನೆಲ್ಲರೂ ನೋಡಿದಾಗ ತುಂಬ ಖುಷಿ ಆಯಿತು. ಕಲಾವಿದರಿಗೊಂದು ಗೌರವ ಇದೆ. ಸಣ್ಣವರೇ ಬೇಕಪ್ಪ ಅಂತ ಗುರ್ತಿಸ್ಲಾರ್ದಂಥ ಒಳ್ಳೆ ಕಲಾವಿದರಿಗೆ ಗೌರವ ಕೊಡ್ತಾರಪ್ಪ ಅಂದ್ರೆ ಈ ಊರಿಗೆ ನಾವು ಪೇಮೆಂಟ್ ತಗೊಳ್ಳಾರ್ದ ಅರ್ಶನ ಕುಂಕುಮಕ್ಕಾದ್ರೂ ಬಂದು ಪಾತ್ರ ಮಾಡಿದ್ರು ಮರ್ಯಾದೆ ಇರುತ್ತಪ್ಪ ಅಂತ ಅನಿಸ್ತು. ಹಾಗಾಗಿ ನಿಮ್ಮ ಊರಲ್ಲಿ ಯಾರದೇ ಏನೋ ಕಾರ್ಯಕ್ರಮ ಇರಲಿ ಅಥವಾ ಯಾರಿಗೆ ಏನಾದರೂ ಬೇಜಾರಾಗುವಂಥ ಘಟನೆ ನಡೆದಿದ್ರೆ ಗೀತಾ ಗುಳದಗುಡ್ಡ ಅನ್ನೋದು ನೆನ್ಪಿಟ್ಕೋರಿ. ಅವರಿಬ್ರು ನನ್ನ ಸಹೋದರಿಯರು. ಯಾರಿಗೆ ಒಂದು ಫೋನ್ ಮಾಡಿದ್ರು ಬಂದು ಸ್ಪಂದಿಸುವಂಥ ಮನಸ್ಸು ನಮಗಿದೆ. ನಮ್ಮನ್ನು ನಿಮ್ಮ ಮನೆ ಮಕ್ಕಳು ಅಂತ ತಿಳ್ಕೊಳ್ಳಿ. ಇವರಿಗೂ ನಿಮ್ಮ ಆಶೀರ್ವಾದ ಇರಲಿ. ಮುಂದಿನ ಸಲ ನಮ್ಮ ಕವಿಗಳ ನಾಟಕನ ಆಡ್ರಿಪ್ಪ ದಯವಿಟ್ಟು. ಪಾಪ ಅವ್ರು ಇಲ್ಲಿವರೆಗೂ ಬಂದು ಸನ್ಮಾನ ಮಾಡಿದ್ದಾರೆ, ಅವ್ರ ಬಗ್ಗೆ ನಿಮಗೂ ಅಭಿಮಾನವಿರಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ಬಡ ಕಲಾವಿದರ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಸದಾ ಹೀಗೆ ಇರಲಿ. ಎಲ್ಲ ನಾವಳ್ಳಿ ಕಲಾವಿದರಿಗೂ ಗುರು ಹಿರಿಯರಿಗೂ ಅನಂತ ನಮಸ್ಕಾರಗಳು. ಕಲೆಯ ತವರೂರು ಯಾವಾಗಲೂ ನಾವಳ್ಳಿ ಆಗಿರ್ತತಿ ಅನ್ನುವಂತ ಮಾತನ್ನ ಹೇಳಿದಂತ ಸಹೋದರರಿಗೆ ಧನ್ಯವಾದವನ್ನು ತಿಳಿಸುತ್ತಾ